ನಮಸ್ಕಾರ, ಶುಭೋದಯ, ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕಾಗತ್ತೆ? ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಮಿಸ್ ಮಾಡ್ಕೊಂಡಿದ್ರಿ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ಸೊ ಕರೆ ಮಾಡಿ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರಿ, ನಾವು ಕೂಡ ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಯಾವಾಗ ಅವಕಾಶ ಇರುತ್ತೆ ಅಂತ. ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇರುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣಬೇಕು, ನೀವು ಅನ್ಕೊಳ್ಳೋದೆಲ್ಲ ಕೂಡ ನಿಮ್ಮ ಕನಸುಗಳು ನನಸಾಗಬೇಕು ಅಂತಂದರೆ ನೀವು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಬರ್ತಾ ಇದೆ. ಭಾಳ ವಿಜೃಂಭಣೆಯಿಂದ ಪ್ರತಿಯೊಬ್ಬರಿಗೂ ಹಬ್ಬದ ಆಚರಣೆ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿ. ಇದರ ಹಿನ್ನೆಲೆ ಆಗಿರ್ಬೋದು, ಶಿವರಾತ್ರಿ ದಿವಸ ನಾವು ಉಪವಾಸ ಮಾಡಬೇಕಾಗತ್ತಾ, ಶಿವನ ಒಲಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನೀವಷ್ಟೇ ಅಂದ್ರಲ್ಲ, ಏನಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ನೋಂದಾಯಿಸ್ಕೊಳ್ಳಿ ಅಂತ. ನೋಂದಾಯಿಸ್ಕೊಳ್ತಾರೋ ಬಿಡ್ತಾರೋ ಅಥವಾ ಬರದೇನೋ ಇರ್ತಾರೋ, ಬರದಿದ್ದರೂ ಪರವಾಗಿಲ್ಲ, ಆ ಕುಬೇರ ಸಭೆಗೆ ಅಟೆಂಡ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ನೊಂದಿರೋ ಮನಸ್ಸುಗಳು ಬೆಂದಿರೋ ಅಂಥ ಜೀವಗಳು ನೋಂದಾಯಿಸ್ಕೊಂಡು ಹೆಂಗೋ ಆಚೆ ಬರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಜನ್ಮಕ್ಕೆ ಈ ಜನ್ಮ ಧನ್ಯವಾಗಲು ಒಂದು ಶಿವರಾತ್ರಿ ಬರುತ್ತಂತೆ. ಇಲ್ಲಿ ನೋಂದಾಯಿಸ್ಕೋಬೇಕಾಗಿರೋದು ಈ ಇಡೀ ನಭೋಮಂಡಲದಲ್ಲಿ ಏನೆಲ್ಲ ಹೇಳ್ತಾನಂತಂದರೆ, ನಿಮಗೆ ಈ ಶಿವರಾತ್ರಿಗೆ 2ರಲ್ಲಿ ಎಚ್ಚೆತ್ಕೋಬೇಕು. ನೀವು 2ರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಬಹಳ ಪ್ರಮುಖವಾಗಿರುವಂಥದ್ದು ಈ ಶಿವರಾತ್ರಿ. ನಾನು ಹತ್ತಿರ ಬಂದಿದ್ದಕ್ಕೆ ನಿಮ್ಮ ಹತ್ರ ಕೆಲವು ಹೇಳ್ತೀನಿ. ನನ್ನ ಬಳಿ ತುಂಬ ಯಾವಾಗಲೂ ಒಡನಾಟದಲ್ಲಿರ್ತಾರೆ, ಸುಮಾರು 20-25 ವರ್ಷಗಳಿಂದ ಒಡನಾಟದಲ್ಲಿರ್ತಾರಲ್ಲ, ಅವ್ರಿಗೆ ಗೊತ್ತು ಏನು ಇದರ ಮಹತ್ವ ಏನು ಅಂಥೇಳಿ. ಅಷ್ಟೇ ಬೇಗ ನಾನು ಈ 10 ನಿಮಿಷದಲ್ಲಿ ರಿವೀಲ್ ಮಾಡಿ ಅದನ್ನು ಹೇಳಲಿಕ್ಕೂ ಬರೋದಿಲ್ಲ. ಒಂದೊಂದು ಸಲ ಕೂಲಂಕುಷ ಪ್ರಶ್ನೆಗಳು ಮಾಡ್ತಾರೆ ನನ್ನ ಜೊತೆ ಇದ್ದಾಗ. ಅವರಿಗೆ ನಾನು ಒಂದು ಮೆಸೇಜನ್ನು ಕೊಟ್ಟಿರ್ತೀನಿ. ಯಾವಾಗ ಶ್ರಾವಣ ಮಾಸದ ಅಷ್ಟಮಿಯ ತಿಥಿಯಂದು ಅರ್ಧರಾತ್ರಿಯಲ್ಲಿ ಶ್ರೀಕೃಷ್ಣ ಜನನವಾಯಿತೋ, ಆ ಒಂದು ಶ್ರಾವಣ ಮಾಸದ ಅಷ್ಟಮಿಯ ಅರ್ಧರಾತ್ರಿಯ ಶ್ರೀಕೃಷ್ಣನ ಜನ್ಮಕ್ಕೂ ಈ ಶಿವರಾತ್ರಿಗೂ ಬಹಳ ಸಂಬಂಧವಿದೆ. ಯಾರು ಆ ರಾತ್ರಿಯಂದು ಮತ್ತು ಈ ರಾತ್ರಿಯಂದು ಮಾಡುತ್ತಾರೋ ಅವರೊಂದು ಪಟ್ಟಿ ಮಾಡ್ಕೋಬೋದು, ನಾವೇನಾಗಬೇಕು ಅಂತ. ಬಹುಶಃ ಈಗಿರ್ತಕ್ಕಂಥದ್ದು ಇದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದು, ನಂತರ ಈ ಶ್ರಾವಣ ಮಾಸದ ಅಷ್ಟಮಿಗೆ ಏನಾದರೂ ಇವರು ಬಳಸ್ಕೊಳ್ತಾರೆ ಅಂತಂದರೆ, ಇವರು ನೋಂದಾಯಿಸ್ಕೋಬೇಕಾಗಿರೋದು ಇವರ ಜನ್ಮಗಳ ಧನ್ಯವಾಗಲು ಇದು. ಅಂತಹದ್ದಕ್ಕಾಗಿ ಹೇಳ್ತಾನೆ ನೋಡಿ, ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಮಾಸ ಶಿವರಾತ್ರಿ, ಹಾಗೆಯೇ ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಹಾಶಿವರಾತ್ರಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಈ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಲಿಕ್ಕೆ, ಈ ಜನ್ಮವನ್ನು ಪಾವಿತ್ರ್ಯ ಮಾಡಿಕೊಳ್ಳಲಿಕ್ಕೆ, ಈ ಜನ್ಮವನ್ನು ಪುನೀತ ಮಾಡಿಕೊಳ್ಳಲಿಕ್ಕೆ, ಈ ಜನ್ಮ ಭಗವಂತನ ಹತ್ತಿರ ಇರಲಿಕ್ಕೆ, ಮುಕ್ತಿಯನ್ನು ಪಡಲಿಕ್ಕೆ, ಅಂದರೆ ಧನ್ಯೋಸ್ಮಿ ಅಂತ ನೀವೇನಾದರೂ ಮನಸ್ಸಿಗೆ ಅಂದ್ಕೊಂಡ್ರೆ, ಕೃತಾರ್ಥೋಸ್ಮಿ ಅಂತ ಅಂದ್ಕೊಳ್ಳೋದಾದರೆ ಕೃಪಾನಿಧಿಗೆ ನೀವು ಹತ್ತಿರ ಆಗ್ತೀರಿ ಅಂತಂದರೆ ಏನೆಲ್ಲ ಹೇಳುತ್ತಾನೆ ಅಂತಂದರೆ, ಸಾಕು ನಿಮ್ಮ ಜನ್ಮ ಎಷ್ಟು ಏನೆಲ್ಲ ಪಡ್ಕೊಂಡಿದ್ದೀವ ಸಾಕು. ಭಗವಂತ ನಮಗೆ ರೂಪ ರೇಖೆಗಳನ್ನು ಕೊಟ್ಟು ಮಾತಾಡಲಿಕ್ಕೆ ಬಾಯಿ ಕೊಟ್ಟಿದ್ದಾನೆ ಅಂದರೆ, ಕೈಗಳನ್ನು ಸಹಾಯ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಂದರೆ, ನಡಿಲಿಕ್ಕೆ ಕಾಲು ಕೊಟ್ಟು, ಇಷ್ಟು ಸಾಕು ನಿಮಗೆ. ಇನ್ನೇನೋ ಬೇಕು ಅಂತ ಪಟ್ಟಿ ಇಟ್ಕೊಳ್ತಾ ನಾವು ಪೂರ್ತಿ ನೊಂದೋಗಿದ್ದೀವಿ, ಬೆಂದೋಗಿದ್ದೀವಿ. ಅದಕ್ಕಾಗಿ ಇಂತಹ ಮಹಾಶಿವರಾತ್ರಿಯಂದು ನೀವೇನಾದರೂ 2 ಮಾಡೋದೇ ಆದರೆ, ಕರೆಕ್ಟಾಗಿ 2 ಮಾಡ್ತೀನಿ ಅನ್ನೋದೇ ಆದರೆ, ಬಹುಶಃ ನಿಮ್ಮ ತಯಾರಿ ಹೇಗಿರಬೇಕು ಆ ಒಂದು ಶಿವರಾತ್ರಿಗೆ. ಈ ಶಿವರಾತ್ರಿ ನೀವು ಕೆಲವೊಂದು ಗಮನಿಸಬೇಕು. ಈ ದೇವಿ ನವರಾತ್ರಿಗಳು ಮತ್ತು ವಸಂತ ನವರಾತ್ರಿಗಳು, ಗಣಪತಿ ನವರಾತ್ರಿಗಳು, ಈ ಮಹಾಶಿವರಾತ್ರಿ ಇವೆಲ್ಲವೂ ಕೂಡ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತದೆ. ನಮಗೆ ಭಗವಂತನ ಆರಾಧನೆ ಮಾಡಿಕೊಳ್ಳಲಿಕ್ಕೆ ಎಷ್ಟು ಚೆನ್ನಾಗಿ ಈ ಕಾಲಗಳನ್ನು ಹೇಳಿದ್ದಾನೆ ಅಂತಂದರೆ, ನಾವು ಹೇಗೆ ತೆಗೆದುಕೊಳ್ಳುತ್ತೇವೆಯೋ ನಮ್ಮ ಬದುಕಿನಲ್ಲಿ ರಾತ್ರಿ ಅಂತ ಹೇಗೆ ಪೂಜೆಗೆ ಇಟ್ಟಿದ್ದೀವಿ. ಪ್ರಾತಃ ಕಾಲದಲ್ಲಿ ಮಾಡ್ತೀವಿ, ಈವ್ನಿಂಗ್ ಮಾಡ್ತೀವಿ, ಮತ್ತು ರಾತ್ರಿ ಏನೋ, ರಾತ್ರಿ ಅಂತಹದ್ದು ನೀನು ಹಗಲಲ್ಲಿ ಪ್ರಯತ್ನ ಪಟ್ಟು ನಿನಗೆ ಒದಗಿ ಬಂದಿರತಕ್ಕಂಥ ಈ ಕಡು ಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ.
ಆಗಲಿಲ್ಲ. IAS ಎಕ್ಸಾಮ್ ಬರೀಬೇಕಾದ್ರೆ ಒಂದೇ ನೋಡಿದ್ರೆ ಮತ್ತು ಟೈಮ್ ಕೊಡ್ತಾನಲ್ಲ ಹಾಗೆ ನಿನ್ನ ಏಜ್ ಬಾರ್ ಆಗ ಒಳಗಡೆ ಮುಗಿಸ್ಕೋಬೇಕು ಅಂತ ಹೇಗೆ ಇಡ್ತಾನೋ ಹಾಗೆಯೇ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಾತಃ ಕಾಲದಲ್ಲಿ ಮಾಡಿರ್ತಕ್ಕಂಥ ದೇವಿಯ ತರಂಗಾಂತರ ಶಕ್ತಿ ಅಷ್ಟಿರುತ್ತೆ. ಪ್ರಾತಃ ಕಾಲದಲ್ಲಿ ತಿಳಿ ನೀರಿದ್ದ ಹಾಗೆ ಮೇಲೇ ಇರುತ್ತೆ ನೀರು. ಯಾರಾದ್ರೂ 2 ಕಲ್ಲು ಹಾಕಿದ್ರೆ ಕೆಳಗಡೆ ಇರ್ತಕ್ಕಂಥ ರಾಡಿ ಎಲ್ಲ ಮೇಲೆ ಬಂದುಬಿಡುತ್ತೆ. ಹಾಗೆ ಆ ನಂತರ ಮಾಡ್ತಕ್ಕಂಥದ್ದು ಎಲ್ಲ ಜನ ಎದ್ದಾಗ ಪ್ರಾತಃ ಕಾಲದ ಶಕ್ತಿ ಅಷ್ಟಿರುತ್ತೆ. ಆದರೆ ನಾನು ಹೇಳ್ತಾ ಇರೋದು ಶಿವರಾತ್ರಿಯಂದು ನೀವು ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಹಗಲು ಅನ್ನೋ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ವಿಫಲರಾಗಿದ್ದು ಅನೇಕ ರೀತಿಯಾಗಿರ್ತ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಮಹತ್ತರವಾಗಿರ್ತಕ್ಕಂಥದ್ದು ಎಕ್ಸಾಮಿಂದ ಹಿಡಿದು ನಿಮ್ಮದಾಗಿರೋ ಜೀವನವನ್ನು ಎಷ್ಟು ಅಂತಂದರೆ ಅಭಿರುಚಿಯಾಗಿ ನೀವು ಅಂದುಕೊಂಡಾಗಿರ್ತಕ್ಕಂಥದ್ದು ಏನು ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಅನ್ನೋದೇ ಆದರೆ ಅಂಥವ್ರಿಗೊಂದು ಅವಕಾಶವನ್ನು ಕೊಡ್ತಾನಂತ ರಾತ್ರಿ ಸಂದರ್ಭದಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ಅದೇ ಇದೆಲ್ಲ ನಾನು ಏನಾದರೂ ಶಿವನ ಪುರಾಣ ಕಥೆ ಎಲ್ಲ ಹೇಳಕ್ಕೆ ಹೋದರೆ ಸಮಯ ಜಾಸ್ತಿ ಬಹಳ ಬೇಕಾಗತ್ತೆ. ಅದಕ್ಕೆ ನಮ್ಮ ಜನ ಒಳ್ಳೆಯವರು. ಅದಕ್ಕಾಗಿ 10 ನಿಮಿಷಕ್ಕೆ ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀವಿ ನಮ್ಮ ಬದುಕನ್ನು. ಶಿವರಾತ್ರಿಗೆ ನಾನು ನೇರವಾಗಿ ಬಂದುಬಿಡ್ತೀನಿ. ಈ ಶಿವರಾತ್ರಿಯಲ್ಲಿ ನೀವು 2 ಮಾಡಬೇಕು ಮಹತ್ತರವಾಗಿ. ಯಾವ ರಾತ್ರಿ ಏನು ಮಾಡ್ತೀರಿ ಗೊತ್ತಿಲ್ಲ. ಈಗ ಪ್ರತಿ ತಿಂಗಳು ಬರುವಂಥ ಮಾಸ ಶಿವರಾತ್ರಿ ಅರ್ಧ ಕತ್ತಲು ಅಂತಂದರೆ ನಿನ್ನ ಕಷ್ಟಗಳು ಅರ್ಧರ್ಧವೇ ಹೋಗಲಾಡಿಸಿವೆ. ಆ ಕತ್ತಲು ಅನ್ನೋದು ಕಷ್ಟಗಳಿಗೆ ಹೋಲಿಸ್ಕೋ, ಆ ಅರ್ಧವೇ ಹೋಗಲಾಡಿಸಿದೆ. ಈ ಪ್ರತಿ ವರ್ಷಕ್ಕೆ ಬರ್ತಕ್ಕಂಥ ಮಹಾಶಿವರಾತ್ರಿ ಇದೆಯಲ್ಲ, ನಿನ್ನ ಪೂರ್ಣ ಕತ್ತಲನ್ನು ಹೋಗಲಾಡಿಸೋ ಸುಸಮಯವಿದು. ಅದಕ್ಕಾಗಿ ನಿನ್ನ ಜನ್ಮ ಧನ್ಯವಾಗಬೇಕಾದರೆ, ನಿನ್ನ ಜನ್ಮ ಪುನೀತವಾಗಬೇಕಾದರೆ ಈ ಶಿವರಾತ್ರಿ ಎಂದು 2 ನೀನು ಮಾಡಬೇಕಾಗಿರುತ್ತೆ. 2 ಶಿವ ಕೇಳ್ತಾ ಇರೋದು ಕೂಡ. ಏನು ಕೇಳ್ತಾನೆ ಅಂದರೆ 364 ದಿನಗಳನ್ನು ನಿನ್ನ ಮಡದಿ ಮಕ್ಕಳಿಗೆ ಕೊಟ್ಟು ಬಿಡು. 365 ದಿನದಲ್ಲಿ 364 ದಿನಗಳನ್ನು ಅವರಿಗೋಸ್ಕರ ನೀನು ವಿದ್ಯೆ, ಹುದ್ದೆ, ಮಡದಿ, ಮಕ್ಕಳು, ಮನೆ, ಮಹಲು ಮಾಡಲಿಕ್ಕೆ ನೀನು ಉಪಯೋಗವಾಗಿಬಿಟ್ಟಿದೀಯಾ. ನಿನ್ನ ಜನ್ಮ ಉದ್ಧರಣವಾಗಬೇಕಲ್ಲ, ಅದಕ್ಕಾಗಿ ಈ 1 ದಿನ ಬದುಸ್ಕೋ. ಇದು ನಿನಗೋಸ್ಕರ 364 ದಿನಗಳು ಅವರಿಗೋಸ್ಕರ ಬಳಕೆಯಾದ್ವಲ್ಲ, ಇದು 1 ದಿನ ನಿನಗೋಸ್ಕರ ನೀನು ಬಳಸ್ಕೊಂಡಿದ್ದೆ. ಆದರೆ ಇದು ಡೆಪಾಸಿಟ್ ಮುಂದಿನ ಜನ್ಮಕ್ಕೂ ಮತ್ತು ನಿನ್ನ ಮಕ್ಕಳಿಗೂ. ಈ 3 ತಲೆಮಾರಿಗಾಗಷ್ಟು ಮಾಡಿಟ್ಟಿರ್ತಾರಲ್ಲ ದೊಡ್ಡವರು, ರಾಜಕೀಯದವರು, ನೀನೇನಾದರೂ ಮಾಡಿಡಬೇಕಾ? ಈ 1 ರಾತ್ರಿ ಈ 2 ಮಾಡು. ಜನ್ಮ ಉದ್ಧರಣವಾಗ್ತಕ್ಕಂಥದ್ದು. ಎಷ್ಟು ಅಂತಂದರೆ ನೀನು ಏನೇನು ಮಾಡಿದೆಯೋ ಗೊತ್ತಿಲ್ಲ. ಈಗ ಎಷ್ಟು ಶಿವರಾತ್ರಿ ಕಳ್ಕೊಂಡಿದೆಯೋ ನೀನು 50 ವರ್ಷದಲ್ಲಿ ಗೊತ್ತಿಲ್ಲ, ಅಥವಾ 20 ವರ್ಷ ಎಷ್ಟು ಕಳ್ಕೊಂಡಿದೆಯೋ ಗೊತ್ತಿಲ್ಲ. ಆದರೆ ಈ ಶಿವರಾತ್ರಿಯ ಸಂಬಂಧವನ್ನು ನೀನು ಶಿವನೊಂದಿಗೆ ಮಾಡಿಕೊಳ್ತಕ್ಕಂತಹದ್ದು. 1ನೇದು ಉಪವಾಸ, 2ನೇದು ಜಾಗರಣೆ. ಮತ್ತು ನಿನ್ನಿಂದ ಏನು ಕೇಳಿದೆಪ್ಪ? ಏನು ಕೇಳಿದೆ ನಾನು? ಎಂಥದ್ದು ಕೇಳಿದೆ? ಬೆಳ್ಳಿ ಕೇಳಿದ್ನಾ? ಬಂಗಾರ ಕೇಳಿದ್ನಾ? ಎಂತ ಕೇಳಿದೆ? ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಅವನ ಬಳಿ ಇರೋವಂಥದ್ದು. ಉಪವಾಸ ಮಾಡತಕ್ಕಂತಹದ್ದೊಂದಿಗೆ ನೀನು ಅವನಿಗೆ ಹತ್ತಿರ ಆಗೋದು. ಆಮೇಲೆ ತುಂಬ ನಿದ್ದೆನ ಅವಾಯ್ಡ್ ಮಾಡೋದಲ್ಲ, ಕೂತು ಬಿಡೋದಲ್ಲ. ನೀನು ಅವರ ಧ್ಯಾನದಲ್ಲಿ ಮುಳುಗಿದ್ರೆ ನಿದ್ದೆ ಬರಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಮುಳುಗಿದ್ರೆ ನಿನಗೆ ನಿದ್ದೆ ಬರಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಿನ್ನ ಜನ್ಮ ಧನ್ಯವಾಗಲೇಬೇಕು ಅನ್ನೋ ಮಹತ್ವಾಕಾಂಕ್ಷೆ ನೀನು ಇಟ್ಟುಕೊಂಡಿದ್ದ ಆದ ಪಕ್ಷದಲ್ಲಿ ಈ ಜಾಗರಣೆಯನ್ನು ಮಾಡೋವಂಥದ್ದು, ಉಪವಾಸವನ್ನು ಮಾಡೋವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಅದಕ್ಕೆ ನಾನು ಹೇಳಿದ್ದು ಶ್ರಾವಣ ಮಾಸದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ಅರ್ಧ ರಾತ್ರಿ ಅವನ ಹುಟ್ಟು ಪ್ಲಸ್ ಇಲ್ಲಿ ಅರ್ಧ ರಾತ್ರಿಯಲ್ಲಿ ನೀವೇನಾದರೂ ಒಂದು ಪ್ರಾರ್ಥನೆ ಮಾಡ್ತೀರ ಅಂತಂದರೆ ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಇರೋದು. ಏನೇನು ಮಾಡಬೇಕು ಅಂತ. ಯಾವಾಗಲೂ ನಾವೊಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಅರ್ಚನೆ ಮಾಡಿಸೋದು, ಶಿವನ ಧ್ಯಾನ ಮಾಡೋದು ಏನು ಮಹಾ ಘನಘೋರವಾಗಿರೋ ತಪಸ್ಸಲ್ಲ. ಶಿವನ ದೇವಾಲಯಕ್ಕೆ ಹೋಗಿ ನೀನು ವಿಷ್ಣುನ ಅಷ್ಟೋತ್ರ ಓದ್ತೀಯಲ್ಲ, ಅದು ಅದ್ವಿತೀಯ, ಅದು ಅದ್ಭುತ, ಅದು ವಿಶೇಷ ಅನ್ನಿಸ್ಕೊಳ್ತಕ್ಕಂತಹದ್ದು. ಯಾವಾಗಲೂ ನೀನು ನೀರು ಹೀಗೆ ಬರ್ತಾ ಇರುತ್ತೆ, ಅದರ ಮುಖವಾಗಿ ಅದರ ಜೊತೆಗೆ ನೀನು ಈಜೋದಲ್ಲ, ಅದರ ಅಭಿಮುಖವಾಗಿ ಇಷ್ಟಿಯಲ್ಲ, ಅದು ನನ್ನ ತಾಕತ್ತು. ಅದೇ ನನ್ನ ತಾಕತ್ತು. ನೀನೇನು ಬೇಕೋ ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಇರೋದು. ಆದರೆ ಈ ತರಹದ್ದು ಗುಟ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳಷ್ಟು ಇರ್ತವೆ. ಅದಕ್ಕಾಗಿ ವಿಶೇಷವಾಗಿ ಏನು ಅಂತಂದರೆ ನೀನು ಜಾಗರಣೆ ಮಾಡ್ತೀಯ ಅಂದು ರಾತ್ರಿಯಲ್ಲಿ ಏನೆಲ್ಲ ಕೂಡ ಯಾಮಗಳ ಪೂಜೆ ಅಂತ ಮಾಡ್ತಾರೆ. 1ನೇ ಯಾಮ, 2ನೇ ಯಾಮ, 3ನೇ ಯಾಮ, 4ನೇ ಯಾಮ. ಈ ಕಡೆ 2 ಯಾಮಗಳು, ಆ ಕಡೆ 2 ಯಾಮಗಳು ಮಧ್ಯದಲ್ಲಿ. ಅಂದರೆ 12 ಗಂಟೆಯಲ್ಲಿ ನೀನು ಶಿವನ ಅಷ್ಟೋತ್ರವನ್ನು ಹೇಳು, ಒಮ್ಮೆ ಕೃಷ್ಣನ ಅಷ್ಟೋತ್ರವನ್ನು ಹೇಳಿಬಿಡು. ಅದೇ ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ, ಅವತ್ತು ರಾತ್ರಿ ಶಿವನ ಅಷ್ಟೋತ್ರವನ್ನು ಹೇಳು.
ಕೃಷ್ಣನ ಅಷ್ಟೋತ್ತರವನ್ನು ಹೇಳು. ನೀನು ತುಂಬ ಆರಾಧನೆ ಮಾಡ್ತಕ್ಕಂಥ ವಿಧಾನಗಳು ಬೇಕಾದಷ್ಟಿದೆ, ವೇದ ಬಹಳ ಹೇಳುತ್ತೆ. ಅಂತಹ ವೇದ ಪುರಸ್ಸರ ನಿನಗೆ ಬರಲಿಲ್ಲ, ಸ್ತೋತ್ರ ಆಗಲಿಲ್ಲ, ಬಹುಶಃ ಇಷ್ಟನ್ನಾದರೂ ಮಾಡ್ತೀನಿ ಅಂತಂದರೆ, ಈಗ ಮಾಘ ಮಾಸದಲ್ಲಿ ನೀನು ಇದನ್ನು ಮಾಡ್ತಾ ಇದೀಯಾ, ನಂತರ ನಿನಗೆ ಬರ್ತಕ್ಕಂತಹದ್ದು ಏನಿದೆಯೋ ಇನ್ನು ಶ್ರಾವಣ ಮಾಸ ಸಮಯ ಇದೆ, ಎಚ್ಚೆತ್ಕೋ. IAS ಎಕ್ಸಾಮ್ ಬರೆದಾಗೆ ನಿನ್ನ ಬದುಕಿನಲ್ಲಿ ಏನು ಬೇಕು ಅಂತ ನೀನು ಪಟ್ಟಿ ಮಾಡಿಟ್ಕೊಳ್ತೀಯೋ, ಲಿಸ್ಟ್ ಮಾಡಿಟ್ಕೊಳ್ತೀಯೋ, ಎಲ್ಲವನ್ನು ಪಡೆದುಕೊಂಡೇ ತೀರ್ತೀಯ. ಆದರೆ ಈ ಒಂದು ಶಿವರಾತ್ರಿಗೆ ನೀವು ಮಾಡ್ತಕ್ಕಂತಹದ್ದು ಇಷ್ಟೆಲ್ಲವೂ ಕೂಡ ಮಾಡಿಕೊಳ್ತಾ ಜಾಗರಣೆ ಮಾಡ್ತಾ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಬೇರೆ ಸಾಟಿ ಇಲ್ಲ. ಅಷ್ಟೇ, ಆ ನಾಮಕ್ಕೆ ಬೇರೆ ಸಾಟಿ ಇರಲ್ಲ. ಶಿವ ಅಂದ್ರೇ ಶುಭಗಳು. ನಿಮಗೇನೇ ಶುಭಗಳು ಜರುಗಬೇಕು, ಅಶುಭ ಬರಬಾರ್ದಲ್ಲ, ನಿಮಗೆ ಶುಭವೇ ಜರುಗಬೇಕಲ್ಲ. ಆಗಿದ್ದರಲ್ಲಿ ನೀವು ಬಿಲ್ವ ಪತ್ರೆಯಿಂದಲೂ ಮತ್ತು ಶಿವನಿಗೆ ನೀವು ವಿಭೂತಿಯನ್ನು ದಾನ ಮಾಡ್ತಕ್ಕಂಥ ಎಷ್ಟು ಶಕ್ತಿ ಇದೆಯೋ ನಿಮಗೆ ಅಷ್ಟು. ಎಲ್ಲಾದರೂ ಮರಗಳ ಹತ್ರ ಹೋಗಿ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನಾಳೆನೇ ಸ್ವಲ್ಪ ಹೆಚ್ಚಿಗೆ ನೀವು ಬಿಲ್ವ ಪತ್ರೆಯನ್ನು ಶೇಖರಣೆ ಮಾಡಿಕೊಂಡು 8 ಶಿವ ದೇವಸ್ಥಾನಗಳಿಗೆ ಅಥವಾ 12 ಶಿವ ದೇವಸ್ಥಾನ ಕೊಟ್ಟರೂ ನಿಮ್ಮ ಜನ್ಮ ಧನ್ಯ ಆಯಿತು, ನಿಮ್ಮ ಜನ್ಮ ಧನ್ಯ ಆಯಿತು. ಅದ್ಭುತವಾಗಿರ್ತಕ್ಕಂಥದ್ದು. ಒಂದೊಂದು ವಿಭೂತಿ ಒಂದು ದೇವಸ್ಥಾನಕ್ಕೆ ಒಂದಷ್ಟು ಬಿಲ್ವಪತ್ರೆಯನ್ನು ಕೊಡ್ತೀನಿ ಅಂತಂದರೆ, ಉಪವಾಸ ಮಾಡ್ತೀನಿ ಅಂತಂದರೆ, ಮತ್ತು ನಿಮಗೇನು ಬೇಕು ಕೇಳಿ, ಶಿವ ಬಹುಶಃ ನಿಮಗೆ ಆ ರಾತ್ರಿಗಳಲ್ಲೇ ಕಾಣಿಸ್ಕೊಳ್ತಾನೆ. ಏನು ಬೇಕೋ ಅದನ್ನು ನೀವು ಪಡೆದುಕೊಂಡೇ ತೀರುತ್ತೀರಿ. ಈ ಕಡು ಕಷ್ಟಗಳನ್ನು, ನಿಮಗೆ ಆ ಪಾಪಗಳನ್ನು ತೊಳೆದುಕೊಳ್ಳಲಿಕ್ಕೆ ಇರತಕ್ಕಂಥದ್ದು ಈ ಒಂದು ಮಹಾಶಿವರಾತ್ರಿ. ಶಿವನ ವಿಶೇಷ ಪೂಜೆಯಲ್ಲಿ ತಲ್ಲರಾಗ್ತಕ್ಕಂಥದ್ದು, ಭೋಗ ಭಾಗ್ಯವನ್ನು ಪಡೆದುಕೊಳ್ಳತಕ್ಕಂತಹದ್ದು, ಆರೋಗ್ಯ ಐಶ್ವರ್ಯವನ್ನು ಪಡೆದುಕೊಳ್ಳತಕ್ಕಂತಹ ರಾತ್ರಿ ಈ ಶಿವರಾತ್ರಿ. ಗುರುಗಳೇ, ಒಂದೇ ಪ್ರಶ್ನೆ. ಉಪವಾಸ ಅಂದ ತಕ್ಷಣ ಇನ್ನು ಕಮೆಂಟ್ಸಲ್ಲಿ ಕೇಳಕ್ಕೆ ಶುರು ಮಾಡ್ತಾರೆ, ಹಾಲು ಹಣ್ಣು ತೊಗೊಳ್ಬಹುದಾ, ಅನ್ನ ಮಾತ್ರ ಸೇವನೆ ಮಾಡಬಾರ್ದಾ, ರವೆ ಪದಾರ್ಥ ತೊಗೊಳ್ಬೋದಾ ಅಂತ. ಇದೊಂದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ, ಅದ್ರ ಜೊತೆಗೆ ಸ್ವಲ್ಪ ಒಂದು ಹಪ್ಪಳ, ಮತ್ತು ಒಂದು ಇಷ್ಟೇ ಅಲ್ಲ ಉಪ್ಪಿನಕಾಯಿ, ಅದು ಸ್ವಲ್ಪ ಅನ್ನ ಎಲ್ಲ ಸ್ವಲ್ಪ ಸೇರಿಸಿದರೆ ಮುಗ್ದೋಯ್ತೀವಿ. ಯಾರೋ ನಾಯ್ಡು ಹೇಳ್ತಾರಲ್ಲ ಹರಕತೆಯಲ್ಲಿ, ಹಾಗಾಗತ್ತೆ. ಉಪವಾಸ ಅಂತಂದರೆ ಪೂರ್ಣವಾಗಿ ನಮ್ಮನ್ನು ನಾವು ಮರೆತು ಅವನ ಜೊತೆಗಿರುವಂಥದ್ದು. ಪಾಪ ಯಾರೋ ಕೆಲವರು ಆರೋಗ್ಯ ಸರಿ ಇಲ್ದಿರ್ತಕ್ಕಂಥವರು, ಮಕ್ಕಳು, ಇದಕ್ಕೆಲ್ಲ ಹಪ್ಪಳೆ ಆಗಲ್ಲ, ಅವ್ರು ಏನು ಬೇಕಾದರೂ ತೆಗೆದುಕೊಳ್ಳಲಿ. ಆಮೇಲೆ ಈ ಉಪವಾಸ ಇವೆಲ್ಲವೂ ಏನೇನು ಅರ್ಥ ಕೊಡುತ್ತೆ ಅಂತಂದರೆ, ಇನ್ನು ಇದು ಪೂರ್ಣವಾಗಿ ನಾನು ಮುಂದುವರಿಸಿದರೆ, ಕೆಲವು ಧಾನ್ಯಗಳಲ್ಲಿ ರಕ್ಕಸರು ಬಂದು ಆವಾಹನೆ ಆಗ್ತಾರಂತೆ. ಅದಕ್ಕೆ ನಮಗೆ ಅಂತಹ ಉಪವಾಸದ ದಿನಗಳು ಅಂತ ಏನು ಹೇಳಲ್ಪಟ್ಟಿದೆಯೋ ಪುರಾಣಗಳಲ್ಲಿ, ಆ ಒಂದು ದವಸ ಧಾನ್ಯಗಳು ತಿಂದರೆ ನಮಗೆ ರಾಕ್ಷಸ ಗುಣಗಳು ಬರ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಅವಾಯ್ಡ್ ಮಾಡ್ತೀವಿ ನಾವು. ವಿಧಿ ಇಲ್ಲ ಅನ್ನೋದು ಅದನ್ನು ನೀವು ಹೇಳಿದ್ರಲ್ಲ, ಹಣ್ಣು ಹಂಪಲು ಹಾಲು ಇದನ್ನು ಸ್ವೀಕಾರ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇನ್ನು ವಿಧಿನೇ ಇಲ್ಲ, ನನ್ನ ಕೆಲ ಆಗ್ತಿಲ್ಲ ಅಂದರೆ ಅವರಿಗೆ ಸಂಬಂಧಪಟ್ಟದ್ದು ಏನೋ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುತ್ತಾ ಭಗವಂತನ ಹತ್ರ ಪೂರ್ಣವಾಗಿ ಕಾಲಹರಣ ಮಾಡೋದು. ಕಾಲಹರಣ ಅಂತಂದರೆ ನೀವೇನೋ ಆಟಗಳು ಆಡ್ತಿರಲ್ಲ, ಅವೆಲ್ಲ ಅಲ್ಲ. ಭಗವಂತನ ಬಳಿ ನೀವು ಸಾಧ್ಯವಾದರೆ ಈ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ರುದ್ರಪಾರಾಯಣ ಮಾಡ್ತಿರ್ತಾರೆ. ನಾನಂತೂ ಅವತ್ತು ರಾತ್ರಿ ಒಂದು ಕಲ್ಯಾಣೋತ್ಸವ, ಶಿವನ ಆತ್ಮಲಿಂಗಕ್ಕೆ ಅಭಿಷೇಕ, ಇದೆಲ್ಲ ಪೂರ್ಣವಾಗಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಆ ರಾತ್ರಿ ಎಲ್ಲ ಆ ಕಲ್ಯಾಣೋತ್ಸವದಲ್ಲಿ ಇರ್ತಕ್ಕಂತಹದ್ದು ನೋಡಿ. ನಾವು ಹೇಗೆ ಗಿರಿಜಾ ಕಲ್ಯಾಣ ಮಾಡ್ತಿರಲ್ಲಿ, ಶ್ರೀಕೃಷ್ಣನ ಕಲ್ಯಾಣ ಜೊತೆಗೆ ಅಲ್ಲಿ ಶಿವಲಿಂಗಕ್ಕೆ ಅಭಿಷೇಕ, ಇವೆರಡನ್ನು ಕೂಡ ಏರ್ಪಾಟು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ಏನು ಸಾಧ್ಯವಾಗುತ್ತೋ ಅದು ತೃಪ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದಲೇ ಮಾಡಿ. ಇನ್ನು ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಶಿವರಾತ್ರಿಯ ವಿಶೇಷ ಅಂತಂದರೆ, ಶಿವನ ನಾವು ಯಾವ ರೀತಿ ಒಲಿಸ್ಕೊಳ್ಬೇಕಾಗತ್ತೆ, ಜೊತೆಗೆ ಬಿಲ್ವಪತ್ರೆ ಆಗಿರ್ಬೋದು, ವಿಭೂತಿನ ಶಿವ ದೇವಾಲಯಕ್ಕೆ ನೀಡೋದ್ರಿಂದ ನಮಗೆ ಜೀವನದಲ್ಲಿ ನಾವು ಅನ್ಕೊಳ್ಳುವಂಥದ್ದು ಎಲ್ಲ ಒಂದು ಕನಸುಗಳು ಕೂಡ ನನಸಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಉಪವಾಸ ಯಾವ ರೀತಿ ಇರಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಮಹಾಶಿವರಾತ್ರಿ ಹಬ್ಬ 2 ದಿನಗಳಲ್ಲಿದೆ. ಏನೆಲ್ಲ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತುಂಬಾ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.